ಓಂ ಸಾಯಿರಾಮ್. ನಾನು ನಿನ್ನ ಸಾಯಿ. ನಿನ್ನ ತಪ್ಪಿಲ್ಲದೆ ಜನರು ನಿನ್ನನ್ನು ಎಷ್ಟೇ ನಿಂದಿಸಿದರೂ ಅದನ್ನೆಲ್ಲ ಸಹಿಸಿಕೊಂಡಿರುವೆ. ಅವರ ಕೋಪಕ್ಕೆ ಅಸಹಾಯಕಳಾದ ನೀನು ಬಲಿಯಾಗುತ್ತಿರುವೆ. ನಿನ್ನ ಪೂರ್ವ ಜನ್ಮದ ಕರ್ಮವು ಈ ಜನ್ಮದಲ್ಲಿ ಕಾಡುತ್ತಿದೆ. ಅದೆಲ್ಲವೂ ಕೇವಲ ಕೆಲವು ದಿನಗಳು ಅಷ್ಟೇ. ನಿನಗೆ ನೋವು ಕೊಡುತ್ತಿರುವವರು ನಿನ್ನವರೇ. ಆದ್ದರಿಂದ ಏನೂ ಮಾಡಲು ಆಗುತ್ತಿಲ್ಲ ಎಂದು ಅಳುತ್ತಿರುವೆ ಅಲ್ಲವೇ? ನಿನ್ನ ಕರ್ಮವು ಮುಗಿದ ಮೇಲೆ ಒಬ್ಬ ಮಹಾನ್ ಗುರುವಿನ ಆಗಮನ ನಿನ್ನ ಜೀವನದಲ್ಲಿ ಆಗುತ್ತದೆ. ಸುಖ, ಶಾಂತಿ, ನೆಮ್ಮದಿ, ಸಕಲ ಅಷ್ಟೈಶ್ವರ್ಯವು ನಿನ್ನದಾಗುತ್ತದೆ. ಅಲ್ಲಿಯವರೆಗೂ ಯಾರಿಗೂ ಏನೂ ಹೇಳದೆ, ದುಃಖ ಪಡದೆ ನಾನಿರುವೆ, ಎಲ್ಲವನ್ನೂ ನೋಡಿಕೊಳ್ಳುವೆ ಎಂದು ಈ ನಿನ್ನ ಸಾಯಿಯ ಮೇಲೆ ಎಲ್ಲ ಭಾರವನ್ನು ಹೊರಿಸಿ ನೆಮ್ಮದಿಯಿಂದಿರು. ನನ್ನ ಮೇಲೆ ಅನುಮಾನ ಬೇಡ. ನಿನ್ನ ಪೂರ್ವ ಜನ್ಮದ ಪಾಪವನ್ನು ಕಳೆಯಲೆಂದೇ ನಾನಿರುವೆ. ಹಾಗೆಯೇ ನಿನಗೆ ನೆಮ್ಮದಿ ಇಲ್ಲದೆ ಮಾಡುತ್ತಿರುವವರ ಪಾಪದ ಕೊಡವು ತುಂಬುತ್ತಾ ಬಂದಿದೆ. ಅವರು ಯಾವ ಪುಣ್ಯವನ್ನೂ ಸಂಪಾದಿಸಿಲ್ಲ. ಇನ್ನಾದರೂ ಎಚ್ಚೆತ್ತುಕೊಂಡರೆ ಅವರಿಗೂ ಒಳಿತು. ಇಲ್ಲದಿದ್ದರೆ ಅವರನ್ನು ನನ್ನಿಂದ ರಕ್ಷಿಸಲು ಯಾರಿಗೂ ಸಾಧ್ಯವಿಲ್ಲ. ಚಿಂತಿಸಬೇಡ. ನಿನಗಾಗಿ ನಾನಿಲ್ಲ.